ನಮಸ್ಕಾರ ಕರ್ನಾಟಕ. ಇವತ್ತಿನ ಆಸೆ ಸೀರಿಯಲ್‌ನಲ್ಲಿ ಎಪಿಸೋಡ್ ಒಂದು ಸೂಪರ್ ಟ್ವಿಸ್ಟ್ ಇಂದ ತುಂಬಿ ಹೋಗಿದೆ. ಕೋರ್ಟ್‌ನಲ್ಲಿ ರೋಹಿಣಿ ಆಡಿದ ಹಸಿ ಹಸಿ ಸುಳ್ಳುಗಳು ಮತ್ತು ಕೊಟ್ಟ ಬಿಗ್ ಶಾಕ್‌ಗೆ ಜಡ್ಜ್ ಮಾತ್ರ ಅಲ್ಲ, ಸ್ವಂತ ಮನೋಜ್ ಕೂಡ ಬಾಯಿ ಮುಚ್ಚಿ ಕೂರೋ ಹಾಗೆ ಆಗಿದೆ. ಕೊನೆಗೆ ರೋಹಿಣಿಯ ಈ ಕಿರಾತಕ ಆಟ ನೋಡಿ ತಡೆಯೋಕೆ ಆಗದೆ ಶಾಂತಿ ಕೋರ್ಟ್‌ನಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದ್ಬಿಡ್ತಾರೆ. ಇವತ್ತಿನ ಎಪಿಸೋಡ್‌ನಲ್ಲಿ ಆ ಥರ ಆಗುವಂಥದ್ದು ಏನಾಯ್ತು ಅಂತ ಕಂಪ್ಲೀಟ್ ಆಗಿ ನೋಡ್ಕೊಂಬರೋಣ. ರೋಹಿಣಿ ಮನೋಜ್ಗೆ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಕಾಲ್ನ ಮಾಡ್ತಾಳೆ. ಮನೋಜ್ ಕೋಪದಿಂದ ಫೋನ್ ರಿಸೀವ್ ಮಾಡಿದಾಗ ನಿಮ್ಮನ್ನು ಬಿಟ್ಟು ನನಗಿರಕ್ಕೆ ಆಗ್ತಾ ಇಲ್ಲ ಮನೋಜ್, ಸಾಯೋವರೆಗೂ ನಿಮ್ಮನ್ನ ಮರೆಯಲ್ಲ ಅಂತ ಅಳ್ತಾ ದೊಡ್ಡ ಡ್ರಾಮಾ ಮಾಡ್ತಾಳೆ. ಮನೋಜ್ ಅವಳ ಮಾತು ನಂಬದೆ ಫೋನ್ ಇಡೋಕೆ ಹೋದಾಗ ಮೇ 12ಕ್ಕೆ ಕೋರ್ಟ್ನಲ್ಲಿ ಭೇಟಿಯಾಗೋಕೆ ನೋಟಿಸ್ ಬಂದಿರೋ ವಿಷಯ ಹೇಳ್ತಾಳೆ. ಮನೋಜ್ ಅವತ್ತು ನನಗೆ ನಿನ್ನಿಂದ ಮುಕ್ತಿ ಸಿಗತ್ತೆ ಅಂದಾಗ ರೋಹಿಣಿ ಹಳೆ ಪ್ರೀತಿ ನೆನಪಿಸಿ ಇಮೋಷನಲ್ ಟಾರ್ಚರ್ ಮಾಡ್ತಾಳೆ. ಮನೋಜ್ ಸಿಟ್ಟಿಂದ ಫೋನ್ ಕಟ್ ಮಾಡಿದ್ರು ರೋಹಿಣಿ ಮಾತ್ರ ನಾನು ಅಂದುಕೊಂಡಂತೆ ಕುರಿ ಹಳ್ಳಕ್ಕೆ ಬೀಳ್ತಾ ಇದೆ ಅಂತ ಖುಷಿ ಪಡ್ತಾಳೆ. ಈ ಕಡೆ ಹೊಸ ಫ್ಲಾಟ್ಗಳಿಗೆ ಹೂವು ಸಪ್ಲೈ ಮಾಡೋ ಆರ್ಡರ್ ತಗೊಳಕ್ಕೆ ಮೀನಾ ಆಫೀಸ್ಗೆ ಹೋದಾಗ ಅಲ್ಲಿಗೆ ವಿಶಾಲಾಕ್ಷಿ ಕೂಡ ಬರ್ತಾಳೆ. ಮ್ಯಾನೇಜರ್ ಇಬ್ಬರಿಗೂ ಕಾಂಪಿಟೇಷನ್ ಇಟ್ಟು ಮುಂದಿನ ಶುಕ್ರವಾರ ಇಬ್ಬರು ಹೂವಿನ ಸ್ಯಾಂಪಲ್ ತರಬೇಕು, ಯಾರದು ಚೆನ್ನಾಗಿರುತ್ತೋ ಅವರಿಗೆ ಆರ್ಡರ್ ಸಿಗತ್ತೆ ಅಂತಾರೆ. ವಿಶಾಲಾಕ್ಷಿ ಕಾಂಪಿಟೇಷನ್ಗೆ ಇಷ್ಟ ಆಗದೆ ಹೊರಗಡೆ ಬಂದು ಮೀನಾ ಜೊತೆ ಜಗಳ ಮಾಡ್ತಾಳೆ. ಆಗ ಮೀನಾ, ಯಾವಾಗ ನೀನು ಎದುರುಗಡೆ ಇರೋರಿಗೆ ಮರ್ಯಾದೆ ಕೊಡದೆ ಮಾತಾಡ್ತೀಯೋ ಆವಾಗಲೇ ನೀನೆ ಸೋತೆ ಅಂತ ಅರ್ಥ. ನಾನು ನಿನ್ನ ತರ ಬೇರೆಯವರನ್ನ ತುಳಿದು ಬೆಳಿಬೇಕು ಅನ್ಕೊಂಡಿಲ್ಲ, ನ್ಯಾಯವಾಗಿ ಸಂಪಾದನೆ ಮಾಡೋಕೆ ಬಂದಿದ್ದೀನಿ ಅಂತ ಖಡಕ್ಕಾಗಿ ಉತ್ತರ ಕೊಡ್ತಾಳೆ. ಕೊನೆಗೂ ಕೋರ್ಟ್ನಲ್ಲಿ ಡಿವೋರ್ಸ್ ಕೇಸ್ ಶುರುವಾಗತ್ತೆ. ಲಾಯರ್ ಇಲ್ಲದೆ ಒಂಟಿಯಾಗಿ ಬಂದ ರೋಹಿಣಿ ಜಡ್ಜ್ ಮುಂದೆ, ನನಗೆ ಲಾಯರ್ ಇಟ್ಕೊಳ್ಳುವಷ್ಟು ದುಡ್ಡಿಲ್ಲ ಸರ್, ಸತ್ಯ ಹೇಳೋ ನನಗೆ ಮನಸ್ಸಾಕ್ಷಿಯೇ ಸಾಕು ಅಂತ ದೊಡ್ಡ ಡ್ರಾಮಾನೇ ಆಡ್ಬಿಡ್ತಾಳೆ. ಮನೋಜ್ ಕಡೆ ಲಾಯರ್ ರೋಹಿಣಿ ಮೊದಲನೇ ಮದ್ವೆ ಇನ್ವಿಟೇಷನ್ ಕಾರ್ಡು ಮತ್ತೆ ಕೃಷ್ಣ ಬರ್ತ್ಡೇ ಸರ್ಟಿಫಿಕೇಟ್ ಸಾಕ್ಷಿಯಾಗಿ ಕೊಡ್ತಾರೆ. ಸೂರ್ಯ ಮತ್ತೆ ಮೀನಾ ಕೂಡ ಕಟಕಟೆಯಲ್ಲಿ ನಿಂತು ರೋಹಿಣಿಯ ಅಸಲಿ ಹೆಸರು ಕಲ್ಯಾಣಿ ಅಂತನೂ ಅವಳು ಮಾಡಿದ ಎಲ್ಲಾ ಮೋಸಗಳನ್ನು ಜಡ್ಜ್ ಮುಂದೆ ಹೇಳ್ತಾರೆ. ಆದ್ರೆ ಇಲ್ಲಿಂದನೇ ರೋಹಿಣಿ ಅಸಲಿ ಆಟ ಶುರು ಮಾಡ್ತಾಳೆ. ಜಡ್ಜ್ ಅವಳನ್ನ ಕೇಳಿದಾಗ, ಹೌದು ಸರ್, ನನಗೆ ಮೊದಲನೇ ಮದುವೆ ಆಗಿತ್ತು, ಮಗು ಇರೋದು ನಿಜ, ಆದ್ರೆ ಎಲ್ಲಾ ಸತ್ಯನ ನಾನು ಮದ್ವೆಗೆ ಮುಂಚೆನೆ ಮನೋಜ್ಗೆ ಹೇಳಿದ್ದೆ ಅಂತ ಹಸಿ ಹಸಿ ಸುಳ್ಳನ್ನ ಕಾನ್ಫಿಡೆಂಟ್ ಆಗಿ ಹೇಳ್ಬಿಡ್ತಾಳೆ. ಅಷ್ಟೇ ಅಲ್ಲ, ಮನೋಜ್ ಅವರ ಅಮ್ಮನಿಗೆ ದೊಡ್ಡ ಶ್ರೀಮಂತರ ಮನೆ ಸೊಸೆ ಬೇಕಿತ್ತಂತೆ. ಅದಕ್ಕೆ ಆ ಅಮ್ಮನಿಗೆ ಹೆದರಿ ಮನೋಜ್ ಅವರ ಈ ವಿಷಯನ ಸದ್ಯಕ್ಕೆ ಯಾರಿಗೂ ಹೇಳ್ಬೇಡ, ಮಲೇಷ್ಯಾದಿಂದ ಬಂದ ಹುಡುಗಿ ಅಂತ ಸುಳ್ಳು ಹೇಳು ಅಂತ ಹೇಳಿಕೊಟ್ಟಿದ್ದು. ಇವಾಗ ವರದಕ್ಷಿಣೆ ತಂದಿಲ್ಲ ಅನ್ನೋ ಕಾರಣಕ್ಕೆ ನನ್ನನ್ನ ಮನೆಯಿಂದ ಆಚೆ ಹಾಕಿ ನನ್ನ ಗಂಡನನ್ನ ದೂರ ಮಾಡ್ತಿದ್ದಾರೆ ಅಂತ ಇಡೀ ಫ್ಯಾಮಿಲಿ ಮೇಲೆ ವರದಕ್ಷಿಣೆ ಕಿರುಕುಳದ ಅಪವಾದ ಹೊರಿಸ್ತಾಳೆ. ಇಲ್ಲಿ ರೋಹಿಣಿ ಇಷ್ಟಕ್ಕೆ ನಿಲ್ಲಿಸದೆ ಜಡ್ಜ್ ಪರ್ಮಿಷನ್ ತಗೊಂಡು ಮನೋಜ್ನ ಡೈರೆಕ್ಟ್ ಆಗಿ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಮನೋಜ್, ನಾನು ಕಲ್ಯಾಣಿ ಅಂತ ನಿಮ್ ಹತ್ರ ಹೇಳಿದ್ದೆ ಅಲ್ವಾ ಅಂತ ಹೇಳಿದಾಗ ಕ್ವಶನ್ ಮೇಲೆ ಕ್ವಶನ್ ಮಾಡಿದಾಗ ಮನೋಜ್ಗೆ ಇಲ್ಲಿ ಏನ್ ಮಾಡ್ಬೇಕು ಹೇಳ್ಬೇಕು ಅಂತಾನೆ ಗೊತ್ತಾಗಲ್ಲ. ಹೌದು ಹೇಳಿದ್ದೀಯಾ ಅಂತ ಅಂದ್ಬಿಡ್ತಾನೆ. ಆಕ್ಚುಲಿ ಮನೋಜ್ ಇಲ್ಲಿ ಕಲ್ಯಾಣಿ ದೆವ್ವ ಬಂದಾಗ ಹೇಳಿದ್ದು ಅಂತ ಹೇಳೋಕ್ ಹೋಗಿ ಜಡ್ಜ್ ಮುಂದೆ ತಗೊಳಕೋಗ್ಬಿಡ್ತಾನೆ. ರೋಹಿಣಿ ಮತ್ತೆ ಕೃಷ್ಣ ನಿಮ್ ಮಗ ತರ ನೋಡ್ಕೋತೀಯ ಅಂದಿದ್ದೀರಾ ಅಲ್ವಾ ಅಂತ ಕೇಳಿದಾಗ ಮನೋಜ್ ಹೌದು ಅಂದಿದ್ದೆ ಅಂತ ಒಪ್ಕೊಳ್ತಾನೆ. ಮನೋಜ್ ದೆವ್ವದ ಮ್ಯಾಟರ್ ಹೇಳೋಕೆ ಒದ್ದಾಡಿ ಎಲ್ಲಾ ಪ್ರಶ್ನೆಗಳಿಗೂ ಹೌದು ಅಂದಿದ್ರಿಂದ ಜಡ್ಜ್ ರೋಹಿಣಿ ಹೇಳೋದೆಲ್ಲ ಸತ್ಯ ಅಂತ ಅನ್ಸ್ಬಿಡತ್ತೆ.